ಪಾರ್ಲಿಮೆಂಟು ನಡೀತಾ ಇದೆ. ಅದರ ಸಲುವಾಗಿ ನಾನು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸುಮಾರು 9 ಸಚಿವರು ಬಂದಿದ್ವಿ. ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಒಂದು 60 ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರದಲ್ಲಿ ಇದೆ. ಅದನ್ನು ನಮ್ಮ ಮಂತ್ರಿಗಳು ಹಾಗೆ ನಮ್ಮ ಅಧಿಕಾರಿಗಳು ಅದನ್ನು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಮಂತ್ರಿಗಳು ಹಾಗೆ ನಮ್ಮ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲಿ ಏನಾದರೂ ಚರ್ಚೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಇರಲಿ ಅಂತ ಕೆಲವು ಮಾಹಿತಿಗಳನ್ನು ಕೂಡ ಅವರಿಗೆ ಕೊಟ್ವಿ. ಮತ್ತು ಅದೇ ರೀತಿ 60 ಪ್ರಸ್ತಾವನೆಗಳನ್ನು ಕೂಡ ಸಂಬಂಧಪಟ್ಟಂಥ ನಮ್ಮ ರಾಜ್ಯದ ಸಚಿವರುಗಳು ಅಂದರೆ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥವ್ರಿಗೆ ಕೊಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ. ಅವರು ಕೂಡ ಎಲ್ಲ ಸಚಿವರು ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಯಾವುದೇ ವಿಚಾರ ಇರಲಿ ನಾವು ಸಹಕಾರ ಕೊಡ್ತೀವಿ ಅಂತ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಇಲಾಖೆ ಬಗ್ಗೆನೂ ಕೂಡ ನಮ್ಮಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮಹದಾಯಿದು. ಅಲ್ಲಿ ವೈಲ್ಡ್ ಲೈಫ್ದೊಂದು ಅನುಮತಿ ಬೇಕು, ಫಾರೆಸ್ಟ್ ಅನುಮತಿ ಬೇಕು. ಹಿಂದೆ ಯಾರೋ ಒಬ್ಬರು ಅಲ್ಲಿ ಕ್ವಾಸಿ ಜುಡಿಷಿಯಲ್ ಅಧಿಕಾರಿ ಒಬ್ಬರು ನೋಟಿಸು ಕೊಟ್ಟಿದ್ದರು ಅಂತ ಆಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಮತ್ತು ಈಗ ಅಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಈ ಒಂದು ತೀರ್ಮಾನ ತಗೋಬೇಕು. ಅದಾದರೆ ಕಳಸಾ ಬಂಡೀರಿ ಎರಡೂ ಕೂಡ ಬೇಗ ಆಗುತ್ತೆ. ಯಾಕೆಂದರೆ ಟೆಂಡರ್ಗೆ ಪ್ರಕ್ರಿಯೆ ಎಲ್ಲ ಹಿಂದೆಯೇ ಮುಗಿದಿದೆ. ಅದೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಎರಡನೇದಾಗಿ ಈ ಮೇಕೆದಾಟು ಬಗ್ಗೆ ಭಾಳ ಕ್ಲಾರಿಟಿ ಇದೆ. ಯಾಕೆಂದರೆ ಅವರು ಹಿಂದೆ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ತೀರ್ಮಾನದ ಮೇಲೆ. ಅದಾದಮೇಲೆ IA ಹಾಕಿದರು. ಎರಡೂ ಕೂಡ ವಜಾಗಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರ ಆಗಿದೆ. ಪ್ರಾರಂಭ ಮಾಡೋದಕ್ಕೆ ಏನೂ ಸಮಸ್ಯೆಗಳಿಲ್ಲ. DPR ಸಬ್ಮಿಟ್ ಮಾಡಿದ್ವಿ. ಸ್ವಲ್ಪ ಮೈನರ್ ಚೇಂಜಸ್ ಇತ್ತು, ಅದನ್ನು ಮಾಡಿ ನಾವು ಕಳಿಸ್ತೀವಿ. ಮತ್ತು ನಿನ್ನೆ ಅದೇ ವಿಚಾರವಾಗಿ ಅನ್ಬುಮಣಿ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅವರ ವ್ಯಾಪ್ತಿನಲ್ಲಿ ಕರ್ನಾಟಕ ರಾಜ್ಯದ ವ್ಯಾಪ್ತಿನಲ್ಲಿ ಅವರೇನು ಕಟ್ಕೋಬೇಕಾದ್ರೆ ಯಾವ ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಬೇಕಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಮೇಕೆದಾಟು ಒಂದು ನಮ್ಮ ಪ್ರಾಜೆಕ್ಟು ಆದಷ್ಟು ಬೇಗ ಕ್ಲಾರಿಟಿ ಸಿಗುತ್ತೆ, ಅಂದರೆ ಅನುಮತಿ ಸಿಗುತ್ತೆ. ನಾವು DPR ಸಬ್ಮಿಟ್ ಮಾಡಿದ್ಮೇಲೆ ಬೇಗ ಕೊಡ್ತಾರೆ. ಯಾಕೆಂದರೆ ಎಲ್ಲ ಹರ್ಡಲ್ಸು ಮುಗಿದಿದೆ. ಮತ್ತು ಭಾಳ ಪ್ರಮುಖವಾಗಿ ನಮಗೆ ಅಲ್ಲಿ ನಮ್ಮ ಫಾರೆಸ್ಟು ಮುಳುಗಡೆ ಆಗುತ್ತೆ. ಅದಕ್ಕೆ ನಾವು ಆಲ್ಟರ್ನೇಟ್ ಜಾಗ ಕೊಡಬೇಕು. ಅದಕ್ಕೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ನೋಡಲ್ ಆಫೀಸರು ಈಗಾಗಲೇ ಗುರುತು ಮಾಡಿದ್ದಾರೆ. ಅದನ್ನು ಯಾವ ಜಾಗ ಕೊಡಬೇಕು ಅಂತ ನಾವು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆದರೆ ಆ ಪ್ರಾಜೆಕ್ಟು ಮುಂದುವರಿಯುತ್ತೆ. ಅದರಲ್ಲಿ ಎರಡನೇ ಸಂಶಯ ಇಲ್ಲ. ಮತ್ತು ಇವರು ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಬಂದು ಮಾತಾಡ್ತೀವಿ ಅಂತ ಅವರೊಂದು ಸಮಯ ಕೇಳಿದರು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಮಯ ಕೊಟ್ಟಿದ್ದಾರೆ 3ನೇ ತಾರೀಕು. ಚರ್ಚೆ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ಮತ್ತು ಉಳಿದಾಗೆ ಕೃಷ್ಣಾದಲ್ಲೂ ಕೂಡ ಸುಮಾರು 13 ವರ್ಷ ಆಗಿತ್ತು ನೋಟಿಫೈ ಆಗಿ. 13 ವರ್ಷ ಆದರೂ ಕೂಡ ಕೋರ್ಟು ಆಂಧ್ರ ಪ್ರದೇಶ ತೆಲಂಗಾಣದವರು ಕೇಸ್ ಹಾಕ್ಕೊಂಡಿದ್ದು. ಮತ್ತು ನಾವು ಕೂಡ ನೋಟಿಫಿಕೇಷನ್ ಬೇಗ ಮಾಡಿ 2050ಕ್ಕೆ ಇದರ ಅವಧಿ ಮುಗಿದೋಗುತ್ತೆ ಅಂತ ನಾವು ಕೂಡ ಕೇಸ್ ಹಾಕ್ಕೊಂಡಿದ್ವಿ. 13 ವರ್ಷ ಆದರೂ ಕೂಡ ಆಗಿರಲಿಲ್ಲ. ಈಗ ನಿನ್ನೆ ಕೇಸ್ ಇದ್ದಂಥ ಸಂದರ್ಭದಲ್ಲಿ 3 ಜನರ ಒಂದು ಬೆಂಚು ಕಾನ್ಸ್ಟಿಟ್ಯೂಟ್ ಮಾಡ್ತಾಯಿದ್ದಾರೆ. ಮಾಡಿ ಸೆಪ್ಟೆಂಬರಿಂದ ಹಿಯರ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಅಂದರೆ ಬೇಗ ಸೆಪ್ಟೆಂಬರ್ ಅಂದರೆ ಅಕ್ಟೋಬರ್ ನವಂಬರಲ್ಲಿ ಈ ವರ್ಷದ ಅಂತ್ಯಕ್ಕೆ ಬಹುತೇಕ ಕೇಸು ತೀರ್ಮಾನ ಆಗಿ ಆಮೇಲೆ ಒಂದು ತೀರ್ಪು ಬಂದರೆ ನಾವು ಗೇಟ್ ಎತ್ತರ ಮಾಡುವಂಥದ್ದು. ಗೇಟ್ ಎತ್ತರ ಆದಮೇಲೆ ರೈತರಿಗೆ ಪರಿಹಾರ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದೀವಾಗಲೇ. ಸ್ವಲ್ಪ ತ್ವರಿತಗತಿನಲ್ಲಿ ಅದು ಕೂಡ ಆಗುತ್ತೆ. ಅದೆಲ್ಲ ಆದರೆ ಒಂದು 130 TMC ನಾವು ನೀರನ್ನು ಬಳಸ್ಕೋಬೋದು. ಅದರಲ್ಲಿ ಒಂದು 9 ಪ್ರಾಜೆಕ್ಟ್ ಇದೆ. ಅದರಲ್ಲಿ 5 ಬಹುತೇಕ ಮುಗಿದಿದೆ. ಇನ್ನೊಂದು 2 ಅರ್ಧ ಆಗಿದೆ. ಇನ್ನು 2 ಪ್ರಾರಂಭ ಆಗೋ ಹಂತದಲ್ಲಿದೆ. ಇನ್ಫ್ರಾಸ್ಟ್ರಕ್ಚರು ಕೂಡ ಎಲ್ಲ ಬೇಗ ಆದರೆ 130 TMC ನೀರು ನಾವು ಬಳಸ್ಕೋಬೋದು.
ಆ ಭಾಗದಲ್ಲಿ. ಮತ್ತು ಎತ್ತಿನಹೊಳೆ ಕೂಡ ಕಾಮಗಾರಿ ತ್ವರಿತಗತಿಯಲ್ಲಿ ಆಗ್ತಾಯಿದೆ. ಅದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ತುಮಕೂರಿಗೂ ಅನುಕೂಲ ಆಗುತ್ತೆ. ಮತ್ತು ಎಡದಂಡೆ ಭದ್ರಾ ಎಡದಂಡೆ ಅದ್ರ ಬಗ್ಗೆನೂ ಕೂಡ ನೆನ್ನೆ ಚರ್ಚೆ ಆಯಿತು. ಅವ್ರೇನು ಹಿಂದೆ ಬೊಮ್ಮಾಯಿಯವರಿದ್ದಾಗ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಅದನ್ನು ಪಾಟೀಲರು ಜಲಶಕ್ತಿ ಮಂತ್ರಿಗಳಿಗೆ ನಾವು ಕೂಡ, ನಾನು ಶಿವಕುಮಾರ್ ಇವರಿಬ್ಬರು ಜ್ಞಾಪಿಸಿದ್ದೀವಿ. ಒಂದೇ ಸಲ ಇಲ್ಲಾದರೂ ಪಾರ್ಷಿಯಲ್ ಆಗಾದರೂ ಕೊಡಲಿ, ಒಂದೇ ಸಲ ಕೊಡಬೇಕು ಅಂತೇನೆಲ್ಲ 2-3 ಕಂತಲ್ಲಿ ಕೊಟ್ಟರು ಏನು ತೊಂದರೆ ಏನೂ ಇಲ್ಲ. ಈಗಾಗಲೇ ನಾವು ಒಂದು 12,000 ಕೋಟಿ ಖರ್ಚು ಮಾಡಿದ್ದೀವಿ. ಅದು ಕೂಡ ಆದಷ್ಟು ಬೇಗ ಆಗುತ್ತೆ. 2028ಕ್ಕೆ ಎತ್ತಿನಹೊಳೆ ಮತ್ತು ಭದ್ರಾ ಮೇಲ್ದಂಡೆ ಅದು ಎರಡೂ ಕೂಡ ನಾವು ಮುಗಿಸ್ಬೇಕು ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಹರ್ಲ್ಸ್ ಎಲ್ಲ ಕೆಲವಿತ್ತು, ಅದನ್ನೆಲ್ಲ ಕೂಡ ಅದಕ್ಕೆ ಆ ಹರ್ಲ್ಸ್ ಏನೇನಿತ್ತು ಅದಕ್ಕೆಲ್ಲ ಕೂಡ ಪರಿಹಾರ ಕೊಟ್ಟಿದ್ದೀನಿ. ಕರ್ನಾಟಕದಿಂದ ವಿಳಂಬ ಆಗಿಲ್ಲ. ಅದೇನಾಗಿದೆ, ಫಾರೆಸ್ಟ್ ಲ್ಯಾಂಡಲ್ಲಿ ಬರುತ್ತೆ, ಅದರಲ್ಲಿ ಒಂದು 40-50 ಎಕರೆ ವೈಲ್ಡ್ ಲೈಫ್ ಬರುತ್ತೆ. ಆ ವೈಲ್ಡ್ ಲೈಫ್ ನಾವು ಕೆಲಸ ಕೂಡ ಪ್ರಾರಂಭ ಮಾಡಿದ್ರು ಕರ್ನಾಟಕದವರು ಭಾಳ ಹಿಂದೆನೇ. ಆಮೇಲೆ ಅಲ್ಲಿ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇರುತ್ತೆ ಒಬ್ಬ ಅಧಿಕಾರಿಗೆ. ಅವರೇನು ಮಾಡಿದರೆ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಾಗ ಅದರ ಮೇಲೆ ಹೈಕೋರ್ಟ್ಗೆ ಹೋಗಿ ಕ್ವಾಶ್ ಮಾಡಿದ್ರು, ಮುಗಿದೋಗಿತ್ತು. ಅದೇನೋ ಆ ಸಂದರ್ಭದಲ್ಲಿ ಸುಪ್ರೀಂಗೆ ಹೋಗೋಣ ಅಂತ ತೀರ್ಮಾನ ತೊಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋದರು. 3 ವರ್ಷ ಆದರೂ ಕೂಡ ಇನ್ನೂ ಸುಪ್ರೀಂ ಕೋರ್ಟಲ್ಲಿ ವ್ಯಾಜ್ಯ ಇತ್ಯರ್ಥ ಆಗಲಿಲ್ಲ. ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳಿಂದ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ತೀರ್ಮಾನ ತೊಗೊಳಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ AG ಅವರು ಮತ್ತು ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಮುಂದಿನ ವಾರ ತೀರ್ಮಾನ ತೊಗೊಳ್ತೀನಿ. ನನಗೆ ಕಡತ ಬಂದಿತ್ತು, ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀನಿ. ಅದೊಂದು ತೀರ್ಮಾನ ಆದರೆ ಕಳಸಾ ಬಂಡೂರಿದು ನಮಗೆ ಬೇಗ ಪ್ರಾರಂಭ ಮಾಡ್ಬೋದು. ಅದರ ಬಗ್ಗೆ ತೀರ್ಮಾನ ತಗೋಬೇಕು. ನಡೀತಾ ಇದೆ. ಈಗ ಫೋನ್ ಮಾಡಿದ್ದೆ, ಒಂದು 5-10 ನಿಮಿಷದಲ್ಲಿ ಕ್ಲಾರಿಟಿ ಬರುತ್ತೆ.